ರೆಸಿಪಿಯನ್ನು ಈವರೆಗೆ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೇನೆ. ಏನಾದರೂ ಡಿಫ್ರೆಂಟ್ ಆಗಿ ಎಗ್ ರೆಸಿಪಿ ಮಾಡಬೇಕಂತಾದರೆ ಇವತ್ತಿನ ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ. ಸಖತ್ತಾಗಿರ್ತದೆ. ತುಂಬ ಟೇಸ್ಟಿ, ಸಿಂಪಲ್ ಹಾಗೂ ಫ್ಲೇವರ್ಫುಲ್ ಕೂಡ ಆಗಿರ್ತದೆ. ಈ ಗ್ರೇವಿ ಒಂದ್ಸಲ ಟ್ರೈ ಮಾಡಿದರೆ ಇದೆಯಲ್ಲ, ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ವೈಟ್ ರೈಸ್, ಚಪಾತಿ, ಗೀ ರೈಸ್, ಪೂರಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ರುಚಿಯಂತೂ ಎಕ್ಸಲೆಂಟ್ ಆಗಿರ್ತದೆ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ರೆಸಿಪಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಒಂದು 5 ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಇದನ್ನು ಹಿಡಿಯಾಗಿ ಸೇರಿಸುವುದರಿಂದ ಈ ರೀತಿ ಇದಕ್ಕೆ ಕಟ್ಸಾಕಿ ಇಟ್ಟಿದ್ದೇನೆ. ನೆಕ್ಸ್ಟ್ ಈಗ ಯಾವ ಪಾತ್ರೆಯಲ್ಲಿ ನೀವು ಕರಿ ಮಾಡ್ತೀರಿ ನೋಡಿ, ಅದರಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಬಿಸಿಯಾದ ತಕ್ಷಣ ಬೇಯಿಸಿದ ಮೊಟ್ಟೆಯನ್ನು ಇದರಲ್ಲಿ ಸೇರಿಸಬೇಕು. ಚಿಟಿಕೆ ಉಪ್ಪು, ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸೇರಿಸಿ 1 ರಿಂದ 2 ನಿಮಿಷ ಈ ಮೊಟ್ಟೆಗಳನ್ನು ಹುರ್ಕೊಳ್ಬೇಕು. ಈಗ ಇಷ್ಟು ರೋಸ್ಟ್ ಆದ ಮೇಲೆ ಈ ಮೊಟ್ಟೆಗಳನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಈಗ ಅದೇ ಕಡಾಯಿಯಲ್ಲಿ ಪುನಃ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಕೆಲವು ಹಿಡಿ ಗರಂ ಮಸಾಲೆಯನ್ನು ಫ್ರೈ ಮಾಡಿಕೊಳ್ಬೇಕು. 3 ದಾಲ್ಚಿನ್ನಿ, 5 ಲವಂಗ, 1 ಸ್ಟಾರ್ ಆ್ಯನೀಸ್, 2 ಏಲಕ್ಕಿಯ ಬೀಜವನ್ನು ಸೇರಿಸಿ ಲೈಟಾಗಿ ಒಂದು ಅರ್ಧ ನಿಮಿಷ ಹುರ್ಕೊಳ್ಬೇಕು. ಇಷ್ಟು ಹುರಿದಾದ ಮೇಲೆ 3 ಉದ್ದಕ್ಕೆ ತುಂಡು ಮಾಡಿದ ನೀರುಳ್ಳಿಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳುವ. ನೀವು ಸ್ಲೈಸ್ ಮಾಡಿದ ನೀರುಳ್ಳಿಯ ಬದಲಾಗಿ ನೀರುಳ್ಳಿದು ಪೇಸ್ಟನ್ನು ಸಹ ಬಳಸ್ಬೋದು. ಇದು ಫ್ರೈ ಆಗ್ತಾ ಇರುವಾಗ ಇದರಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸುವ. ಇದರ ರಾ ಸ್ಮೆಲ್ ಹೋಗುವವರೆಗೆ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಇಲ್ಲಿ ನೋಡಿ, ನೀರುಳ್ಳಿ ಲೈಟಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದರಲ್ಲಿ 2 ಟೊಮೆಟೊದು ಪ್ಯೂರಿಯನ್ನು ಸೇರಿಸುವ ಹಾಗೂ 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆಗುವಷ್ಟರಲ್ಲಿ ಇದಕ್ಕೆ ಕೆಲವು ಸಾಮಗ್ರಿಗಳನ್ನು ರುಬ್ಬಿಕೊಳ್ಬೇಕು. ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 1 ಹಿಡಿಯಷ್ಟು ಗೇರು ಬೀಜದ ಚೂರುಗಳು, ನೀವು ಹಿಡಿ ಗೇರು ಬೀಜವನ್ನು ಸೇರಿಸುವುದಾದರೆ 10 ಬೀಜವನ್ನು ಸೇರಿಸಿ, 1 ಇಂಚಷ್ಟು ಶುಂಠಿ ತುಂಡು, 5 ಹಸಿಮೆಣಸು, ಅರ್ಧ ಸ್ಪೂನಷ್ಟು ಸೋಂಪು ಕಾಳು, ಜೊತೆಗೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟ 2 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸುವ. ರುಬ್ಲಿಕ್ಕೆ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಫೈನಾಗಿ ಪೇಸ್ಟ್ ಮಾಡಬೇಕು. ಈಗ ರುಬ್ಬಿದ ಈ ಹಸಿ ಮಸಾಲೆ ಫ್ರೈ ಆಗ್ತಾ ಇರುವ ನೀರುಳ್ಳಿ ಒಗ್ಗರಣೆಯಲ್ಲಿ ಸೇರಿಸಬೇಕು. ನೀರುಳ್ಳಿ ಜೊತೆಗೆ ಈ ಸೇರಿಸಿದ ಮಸಾಲೆಯನ್ನು ಹೊಳ್ಳೆ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ರುಬ್ಬಿದ ಸಾಮಗ್ರಿಗಳು ಹಸಿಯಾಗಿ ಸೇರಿಸಿರುವುದರಿಂದ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸುವ ಹಾಗೂ ಮಸಾಲೆಯನ್ನು ಹೊಳ್ಳೆ ಮಾಡಿ ಫ್ರೈ ಮಾಡಬೇಕು. ಇದನ್ನೀಗ ಮುಚ್ಚಿ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಕುದಿಸಿಕೊಳ್ಬೇಕು. ಈಗ ನೋಡಿ, 3 ನಿಮಿಷ ಬಿಟ್ಟು ಲಿಡ್ಡನ್ನು ತೆಗೆದಿದ್ದೇನೆ. ಮಸಾಲೆ ಒಳ್ಳೆ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗಿದೆ. ಈಗ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲಿ 1.5 ಕಪ್ಪಷ್ಟು ನೀರನ್ನು ಸೇರಿಸಿ ಈ ಮಸಾಲೆಗೆ ಸೇರಿಸಿ ಕುದಿಸಿಕೊಳ್ಬೇಕು. ಇದು ಒಳ್ಳೆ ಕುದಿಬೇಕು. ಸಾಧಾರಣ 3 ರಿಂದ 4 ನಿಮಿಷ ಇಲ್ಲಿ ಕುದಿಸಿದ್ದು ಆಗಿದೆ. ನೋಡಿ, ಒಳ್ಳೆ ಕುದಿ ಬರ್ತಾ ಇದೆ. ಈಗ ಇದರಲ್ಲಿ ಹುರಿದಿಟ್ಟ ಮೊಟ್ಟೆಗಳನ್ನು ಸೇರಿಸುವ ಹಾಗೂ ಸ್ವಲ್ಪ ಪುದೀನ ಎಲೆಗಳನ್ನು ಹಿಡಿಯಾಗಿ ಸೇರಿಸಿ ಬೇಯಿಸಬೇಕು. ಈ ರೀತಿ ಈ ಪುದೀನ ಎಲೆಯನ್ನು ಕೊನೆಯದಾಗಿ ಸೇರಿಸಿ ಕುದಿಸುವುದರಿಂದ ಗ್ರೇವಿ ಇದೆಯಲ್ಲ ಇನ್ನೂ ಸಹ ಫ್ಲೇವರ್ಫುಲ್ ಆಗಿ ಬರ್ತದೆ. ಈಗ ಲಿಡ್ ಮುಚ್ಚಿ ಚೆನ್ನಾಗಿ 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಕುದಿಸಿಕೊಳ್ಬೇಕು. ಈಗ ಮುಚ್ಚಿದ ಲಿಡ್ಡನ್ನು ತೆಗೆದಿದ್ದೇನೆ. ಗ್ರೇವಿ ಒಳ್ಳೆ ಕುದೀತಾ ಇದೆ. ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಮಿಕ್ಸ್ ಮಾಡಿ ಓಪನ್ ಆಗಿ ಇದನ್ನಿಟ್ಟು 2 ನಿಮಿಷ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಅಷ್ಟೇ ಟೇಸ್ಟಿಯಾದ ಎಗ್ ಮಿಂಟ್ ಮಸಾಲ ರೆಡಿ ಆಗ್ತದೆ. ನಾನು ಆಗಲೇ ಹೇಳಿದ ಹಾಗೆ ಚಪಾತಿ, ಗೀ ರೈಸ್, ಫ್ರೈಡ್ ರೈಸ್, ಅನ್ನ, ಪೂರಿ ಯಾವುದ್ರ ಜೊತೆ ಬೇಕಾದರೂ ಸವಿಯಿರಿ. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗ್ತದೆ. ಸೊ ಇವತ್ತಿನ ಟೇಸ್ಟಿಯಾದ ಹಾಗೂ ಫ್ಲೇವರ್ಫುಲ್ ಆದ ಈ ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.